ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣೆ ಕೊಟ್ಟಣದ ಸೋಮಮ್ಮ ಈ ತಾಯಿಯ ಒಂದು ವಚನವನ್ನು ನಾವು ನೋಡೋಣ. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ವ್ರತಹೀನನ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ. ವ್ರತಹೀನನ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ. ಅರಿಯದದು ಹೋಗಲಿ ಅರಿದು ಬೆರೆದೆನಾದಡೆ. ಅರಿಯದದು ಹೋಗಲಿ ಅರಿದು ಬೆರೆದೆನಾದಡೆ. ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ. ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ. ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಇಲ್ಲಿ ಶರಣೆ ಕೊಟ್ಟಣದ ಸೋಮಮ್ಮನವರು ಈ ವಚನದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಯಾವುದಕ್ಕೆ ಆದರೂ ಒಂದು ಹದ ಇರಬೇಕು. ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಒಂದು ಹದವರಿತು ಆ ಹದ ತಪ್ಪಬಾರ್ದು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಹದ ತಪ್ಪಿತು ಅಂದ್ರೆ ಏನು ಅನಾಹುತಗಳಾಗ್ತಾವು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ಅಂದರೆ ಈ ಕೊಟ್ಟಣದ ಸೋಮಮ್ಮ ಅಂದರೆ ಹಿಂದಿನ ಕಾಲದಲ್ಲಿ ಈ ಭತ್ತವನ್ನು ಕುಟ್ಟಿ ಅಕ್ಕಿ ತೆಗೆದು ಒಂದು ಪ್ರಸಾದ ಮಾಡುವಂಥ ಒಂದು ವ್ಯವಸ್ಥೆ. ಆ ಗಿರಣಿ ಈಗಿನ ಕಾಲದಲ್ಲಿ ಬಂದಿದ್ದಾವೆ. ಮೊದಲೇ ಅವು ಅಕ್ಕಿ ಗಿರಣಿ ಇರಲಿಲ್ಲ. ಅವು ಒಣಕೆಯಿಂದ ಕುಟ್ಟಿ ಅವನ್ನ ಅಕ್ಕಿ ಮಾಡಿ ಒಂದು ಪ್ರಸಾದ ಮಾಡ್ತಾಯಿದ್ರು ಆ ದಿನಮಾನದಲ್ಲಿ. ಅದಕ್ಕೋಸ್ಕರ ಅವರು ಕಾಯಕ ಏನಂದ್ರೆ ಅಕ್ಕಿಯನ್ನು ಆ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಜನರಿಗೆ ಕೊಡುವಂಥ ಒಂದು ಕಾಯಕ ಅಂತ. ಸೋಮಮ್ಮನವರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ಅಂದರೆ ಕುಟ್ಟುವಾಗ ಒಂದು ಹದ ಇರಬೇಕು ಅಂತಾರೆ ಅವರು. ಹದ ತಪ್ಪಿತು ಅಂದರೆ ಅಲ್ಲಿ ಅಕ್ಕಿ ಬದಲಿ ಅಲ್ಲಿ ನುಚ್ಚಾಗಿಬಿಡ್ತೈತಿ. ಅಂದರೆ ಒಂದು ಹದವರಿತು ಅದನ್ನು ಏನು ಮಾಡಬೇಕಂದ್ರೆ ಅದು ಭತ್ತವನ್ನು ಕುಟ್ಟಬೇಕಾಗ್ತೈತಿ. ಒಂದು ಹದವರಿತು ಕುಟ್ಟಿದಾಗ ಅಲ್ಲಿ ಒಂದು ಅಕ್ಕಿ ಸಿಗ್ತದೆ ನಮಗೆ, ಇಡೇ ಅಕ್ಕಿ. ಇಲ್ಲದೆ ಹೋದರೆ ಅದು ಕುಟ್ತಾನೆ ಅಂತ ಹೆಚ್ಚಿಗೆ ಕೊಟ್ಟುಬಿಟ್ರೆ ಅದು ಏನಾಗ್ಬಿಡ್ತೈತಿ, ನುಚ್ಚಾಗಿಬಿಡ್ತೈತಿ. ಹಾಗೆ ಈ ನಾವು ಒಕ್ಕಲಿಗರ ಒಂದು ಬದುಕಲ್ಲಿ ನಾವು ನೋಡ್ಬೋದು. ಅವರು ಬಿತ್ತುವ ಒಂದು ಸಮಯದಲ್ಲಿ, ನಾವು ಒಂದು ಹರಗುವ ಸಮಯದಲ್ಲಿ ಅವ್ರು ಹೇಳ್ತಿರ್ತಾರೆ, ಯಾಕೆ ಬಿತ್ತಕ್ಕೆ ಹೋಗಿಲ್ಲ ಅಂದ್ರೆ ಹದ ಬಂದಲ್ಲ ಇನ್ನೂ ಅಂತ. ಅಂದರೆ ಅಲ್ಲಿ ಒಂದು ಮಳೆ ಹೆಚ್ಚಿಗೆ ಆಗಿತ್ತು ಅಂದರೆ, ಭೂಮಿ ಹೆಚ್ಚಿಗೆ ತೇವಾಂಶ ಇದ್ದಾಗ, ಹಸಿ ಇದ್ದಾಗ ಅಲ್ಲಿ ಬಿತ್ತೋದಕ್ಕೆ ಬರೋದಿಲ್ಲ. ಮತ್ತು ಭೂಮಿ ಮಳೆ ಬರದೆ ನೆನೆದೇ ಇದ್ದಾಗ, ಅದು ಹಸಿ ಇಲ್ಲದೆ ಇದ್ದಾಗೂ ಬಿತ್ತಕ್ಕೆ ಬರೋದಿಲ್ಲ. ಅದಕ್ಕೆ ಅವರು ರೈತರು ಏನು ಹೇಳ್ತಾರೆ ಅಂದ್ರೆ, ಇನ್ನೂ ಹದ ಬಂದಲ್ಲ ಅದಕ್ಕೆ ಬಿತ್ತಕ್ಕೆ ಹೋಗಿಲ್ಲ ಅಂತಾರೆ. ಅಂದರೆ ಒಂದು ಹದವ ಬಂದಾಗ ಮಾತ್ರ ಅದು ಬಿತ್ತಿದ್ರೆ ಬೆಳೆ ಬರ್ತೈತಿ. ಹಾಗೆ ಮುಂದೆ ಪೈರನ್ನು ಹರಗುವಂಥ ಸಮಯದಲ್ಲಿ ಆವಾಗೂ ಸಿಕ್ಕಕ್ಕೆ ಅವರು ಒಂದು ಹದವರಿತು ಅದನ್ನು ಹರಗ್ತಾ ಇರ್ತಾರೆ ಅವರು. ಇಲ್ಲದೆ ಹೋದರೆ ಅದು ಹಸಿ ಇದ್ದಾಗ ಆದರೆ ಆ ಕುಂಟಿಗೆ ಹತ್ಕೊಂಬಿಡ್ತೈತಿ, ಒಣದಿತ್ತು ಅಂದ್ರೆ ಹುಡಿ ಹಾರ್ತೈತಿ. ಅದಕ್ಕೊಂದು ಹದ ಇದ್ದಾಗ ಮಾತ್ರ ರೈತ ಅಲ್ಲಿ ಆ ಕಾರ್ಯವನ್ನು ಆತ ಮಾಡ್ತಾನೆ. ಅದೇ ರೀತಿ ಅಡುಗೆ ಮಾಡುವಂಥ ತಾಯಂದಿರು ನಾವು ನೋಡ್ಬೋದು. ಒಂದು ರೊಟ್ಟಿ ಮಾಡುವಾಗ ಒಂದು ಹದ ಅಂತ ಮಾಡ್ಕೋತಾರೆ. ರೊಟ್ಟಿ ಜಿಗಟು ಅದು ಹೆಚ್ಚಿಗೆ ನೀರು ಹಾಕಿದರೂ ರೊಟ್ಟಿ ಬರೋದಿಲ್ಲ, ಕಡಿಮೆ ನೀರು ಹಾಕಿದರೂ ರೊಟ್ಟಿ ಬರೋದಿಲ್ಲ, ರೊಟ್ಟಿ ಮಾಡೋಕ್ಕಾಗೋದಿಲ್ಲ. ಅದರ ಒಂದು ಹದವರಿತು ಅದನ್ನು ಹಿಟ್ಟನ್ನು ನಾದಿದಾಗ ಮಾತ್ರ ಅಲ್ಲಿ ಒಂದು ರೊಟ್ಟಿ ಮಾಡೋದಕ್ಕೆ ಬರ್ತದೆ. ಅದಕ್ಕೆ ಇಲ್ಲಿ ಆ ತಾಯಿ ಏನು ಹೇಳ್ತಾರೆ ಅಂದರೆ,
ಹದ ತಪ್ಪಿ ಕುಟ್ಟಬಾರ್ದು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಹದ ತಪ್ಪಿ ಕುಟ್ಟಿದರೆ ಏನಲ್ಲಿ ನುಚ್ಚು ಬರ್ತದಲ್ಲ, ಅದೇ ರೀತಿ ವ್ರತಹೀನನ ನೆರೆ ನರಕವಲ್ಲದೆ ಮುಕ್ತಿ ಇಲ್ಲ. ಯಾರು ಒಂದು ವ್ರತಹೀನರು ಇರ್ತಾರ, ಒಂದು ನುಡಿ ಶುದ್ಧ ಇರಲ್ಲ, ದೂರಳರು ದುರ್ಜನರು ಇರುವಂಥ ಅವರು ಒಂದು ನೆರೆ ಇದ್ದಾಗ, ಅಂದರೆ ಅವರ ಒಂದು ಸಂಪರ್ಕ ಇದ್ದಾಗ ಅಲ್ಲಿ ಅವರಿಂದ ನಮಗೆ ನರಕ ಸದೃಶ್ಯವಾಗ್ತತೆ, ಹೌದು, ಅಲ್ಲಿ ಮುಕ್ತಿ ಆಗೋದಿಲ್ಲ. ಅದು ನಮ್ಮ ಬದುಕು ಸಹಿತ ಒಂದು ಹದವರಿತ ಬದುಕಾಗೋದಿಲ್ಲ. ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನ ಸಂಘ ಭಂಗವಯ್ಯ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ನಾವು ಒಂದು ನೆರೆ ಹೊರೆಯವರು ನಾವು ವ್ಯವಹಾರ ಮಾಡಬೇಕಾದರೂ ಸಹಿತ ಅವರು ಉತ್ತಮರು ಅಥವಾ ವ್ರತವಂತರು ವ್ರತಹೀನರು ಅನ್ನೋದನ್ನು ನಾವು ಅರ್ಥಕೊಂಡು ಅವರ ಸಂಘವನ್ನು ಮಾಡಿದಾಗ ಅಲ್ಲಿ ನಮಗೆ ನಮ್ಮ ಬದುಕು ಸಹಿತ ಅಲ್ಲಿ ಹಸನಾಗ್ತದೆ. ಇಲ್ಲಿ ಹೋದರೆ ಅಲ್ಲಿ ನರಕ ಸದೃಶ್ಯ ಆಗಿಬಿಡ್ತದೆ ಅನ್ನೋದನ್ನು ಆ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾಳೆ, ಅರಿದುದು ಹೋಗಲಿ ಅರಿದು ಬೇರೆದನಾದಡೆ. ಒಂದು ವೇಳೆ ನಮಗೆ ಒಂದು ತಿಳುವಳಿಕೆ ಇರೋದಿಲ್ಲ, ಯಾರ್ದೋ ಜೊತೆ ನಾವು ಹೊಸಬ್ರ ಜೊತೆ ವ್ಯವಹಾರ ಮಾಡುವಾಗ ಅವರೊಳಗೆ ವ್ಯವಹರಿಸ್ಬೇಕು, ನಮಗೆ ಅವರ ಒಂದು ಗುಣ ಅವಗುಣಗಳು ನಮಗೆ ಗೊತ್ತಿರಲ್ಲ. ಗೊತ್ತಿಲ್ಲದೇ ನಾವು ಆ ವ್ಯವಹಾರವನ್ನು ಮಾಡಿ ಅಲ್ಲಿ ನಾವೇನು ಮಾಡ್ತೇವೆ ಅಂದರೆ ಅಲ್ಲಿ ಕಷ್ಟಕ್ಕೆ ನಾವು ದುಃಖಕ್ಕೆ ಈಡಾಗ್ತೇವೆ. ಅದು ಅರಿಯದೇ ಮಾಡುವಂಥ ಒಂದು ಕ್ರಿಯೆ. ಅದಕ್ಕೆ ಅಲ್ಲಿ ಅಂತ ಏನು ಹೇಳ್ತಾಳೆ, ಅರಿಯದ್ದು ಹೋಗಲಿ, ಅಂದರೆ ಅರಿದೇ ನಾವೇನಾದರೂ ಅಲ್ಲಿ ಮಾಡಿದ್ದೀವಿ ಅವ್ರು ಕೊಟ್ಟ ವ್ಯವಹಾರವನ್ನು, ಅದು ಹೋಗ್ಲತ್ತಲಾಗ, ಅದು ಗೊತ್ತಿರೋದಿಲ್ಲ, ಅವರು ಹೊಸಬ್ರು ಇರ್ತಾರೆ. ಆದರೆ ಅರಿದು ಬೇರೆದನಾದಡೆ ಅಂತಾರೆ ಅವರು. ತಿಳ್ಕೊಂಡು ಅವರ ಎದುರಿನ ಗುಣವನ್ನು ನಾವು ತಿಳ್ಕೊಂಡು, ಅವರು ಎಷ್ಟೋ ದಿನಗಳಿಂದ ಅವರ ಭಾವ, ಅವರ ಮನಸ್ಸು, ಅವರ ಗುಣ ನಮಗೆ ಗೊತ್ತಿರ್ತದೆ, ಆದರೂ ಸಹಿತ ನಾವು ವ್ಯವಹಾರ ಮಾಡಬಾರ್ದು ಅಂತ ಹೇಳ್ತಾರೆ ಅವರು. ಹಾಗಾದರೆ ಅಲ್ಲಿ ಅರಿದು ಮಾಡುವ ಒಂದು ಕ್ರಿಯೆ ಏನೈತಲ್ಲ, ಅದರಿಂದ ಏನು ಅನಾಹುತ ಆಗ್ತದೆ ಅಂತಾರೆ ಅವರು. ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ. ಇಲ್ಲಿ ನಾವೇನು ಅರಿಯದವರೊಡನೆ ಸಂಘ ಮಾಡಿದರೆ ಹೇಗೆ ದುಃಖಕ್ಕೀಡಾಗ್ತೇವೆ ಅಂದ್ರೆ, ಅಲ್ಲಿ ಅರಿದು ನಾವು ಮತ್ತೆ ಅವರ ಸಂಘವನ್ನು ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂದರೆ ಕಾದ ಕತ್ತಿಯಿಂದ ಕಿವಿ ಕೊಯ್ಸ್ಕೊಂಡಂಗೆ ಆಗ್ತತಿ ಅಂತ ಹೇಳಿ ಇಲ್ಲಿ ಆ ತಾಯಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಅದಕ್ಕೆ ನಾನು ಬಲ್ಲೆ, ಅವರು ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ, ಅದನ್ನು ಬಲ್ಲೆ, ಅದಕ್ಕೆ ನಾನು ಒಲ್ಲೆ. ಅವರ ಸಂಘ ನನಗೆ ಬೇಡ, ವ್ರತಹೀನರ ಸಂಘ ನನಗೆ ಬೇಡ ಅನ್ನುವಂಥ ಒಂದು ನುಡಿಯನ್ನು ಇಲ್ಲಿ ಆ ತಾಯಿ ನಮಗೆ ಹೇಳ್ತಾರೆ. ಹಾಗೆ ಅವರು ವಚನಾಂಕಿತ ನಿರ್ಲಜ್ಜೇಶ್ವರ. ನೋಡಿ, ಈ ದೇವರಿಗೆ ಯಾವ ರೀತಿ ಅವರು ಕರೆದಿದ್ದಾರೆ ಅಂದರೆ ನಿರ್ಲಜ್ಜೇಶ್ವರ, ಅಂದರೆ ಲಜ್ಜೆ ಇಲ್ಲದವನು. ಈ ಶರಣರೇನಾದ್ರೂ ದೇವರಿಗೆ ಒಂದು ವಿಶಿಷ್ಟ, ಒಂದು ವಿಶೇಷವಾದ ಹೆಸರಿನಿಂದ ಕರೆದವರು ನಮ್ಮ ಶರಣರು. ಅಲ್ಲಿ ಒಬ್ಬರು ಗುಹೇಶ್ವರ ಅಂದರು, ಅಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದರು, ಚನ್ನಮಲ್ಲಿಕಾರ್ಜುನ ಅಂದರು, ಮತ್ತು ಒಬ್ಬ ಬೋಂತಾದೇವಿ ಅನ್ನುವಂಥ ತಾಯಿ ಬಿಡಾಡಿ ಅಂತ, ಆ ದೇವರಿಗೆ ಬಿಡಾಡಿ. ಹೀಗೆ ಈ ಕೊಟ್ಟಣದ ಸೋಮಮ್ಮನವರ ಒಂದು ವಚನಾಂಕಿತ ನಿರ್ಲಜ್ಜೇಶ್ವರ ಅಂತ ಇಲ್ಲಿ ಅವರ ಪದವನ್ನು ಇಲ್ಲಿ ಬಳಸ್ತಾರೆ. ಆ ದೇವರಿಗೆ ಅವರು ನಿರ್ಲಜ್ಜೇಶ್ವರ ಅಂತ ಕರೀತಾರೆ. ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಆ ಸೋಮಮ್ಮ ತಾಯಿ ಹೇಳಿದ ಹಾಗೆ ನಮ್ಮ ಬದುಕನ್ನು ಒಂದು ಹದವರಿತು ಜೀವನವನ್ನು ನಾವು ನಡೆಸಬೇಕು. ಹದವರಿತನ ಬದುಕು ನಮ್ಮದಾಗಬೇಕು. ಅಲ್ಲಿ ನಾವು ವ್ರತಹೀನರ ಜೊತೆ ಕೂಡಿ ನಾವು ನಮ್ಮ ಜೀವನವನ್ನು ನರಕ ಸದೃಶ್ಯ ಮಾಡಿಕೊಳ್ಳದೆ ಉತ್ತಮ ಬದುಕನ್ನಾಗಿಸಿಕೊಳ್ಳಬೇಕು
ಅಂತಹ ಒಂದು ಜ್ಞಾನ ನಮಗೆ ಬರಬೇಕು ಅಂತ ಕೇಳಿದಾಗ ನಾವು ಮತ್ತೆ ಮಾಡಬೇಕು, ವಚನಗಳನ್ನು ಓದಬೇಕು. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.